ಇಂಡಿ ಬರದ ನಾಡು. ನಿಮ್ಮ ಯಜಮಾನರು ಎಲ್ಲ ಬರಗಳನ್ನು ಎದುರಿಸಿ ಬದುಕಿದ್ದಾರೆ. ಈ ಬರದ ನಾಡಿಗೆ ನೀರನ್ನು ತಂದ ಭಗೀರಥ ಯಾರು? ಯಾರು? ದೇವೇಗೌಡರು. ದೇವೇಗೌಡರು ಕೇವಲ ಇಂಡಿಗಷ್ಟೇ ಅಲ್ಲ, ಈಗಾಗಲೇ ಪಂಚಪ್ಪಣ್ಣ ಮಾತಾಡುವಾಗ ಹೇಳಿದ, ಕೃಷ್ಣಾ ಬೇಸನ್ನ ಉಳುವಿಗೆ ಅವರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಅವರೆಲ್ಲ ಹೇಳಿದ್ದು ಸತ್ಯ. ಆದರೆ ಏನಾಯಿತು ಅಂದರೆ, ಅವರೇನಾದರೂ ಆಗಿದ್ದಿಲ್ಲ ಅಂದರೆ ಇವತ್ತು ನಮ್ಮ ಪಾಲಿನ ನೀರನ್ನು ನಾವು ಕಳ್ಕೊಳ್ತಿದ್ವಿ. ಎಲ್ಲ ಬರಗಾಲದಲ್ಲೇ ಇರ್ತಿದ್ರಿ ನೀವು. ನಮ್ಮ ಭಾಗದ ದೇವದುರ್ಗ, ಶಹಾಪುರ, ಸುರಪುರ, ನಿಮ್ಮ ಭಾಗದ ಇವೆಲ್ಲ ಬರದ ನಾಡಾಗಿಯೇ ಇರ್ತಿದ್ದು. ಈ ಎಲ್ಲ ನಾಡಿಗೆ ನೀರನ್ನು ಕೊಟ್ಟ ಕೀರ್ತಿ ದೇವೇಗೌಡರಿಗೆ ಸಲ್ತದೆ. ಅವರು ಎಂಥ ದೊಡ್ಡ ಕೆಲಸ ಮಾಡಿದರು ಅಂದರೆ, ಕಾಲಮಿತಿಯಲ್ಲಿ ಹೇಳ್ತಾ ಇದ್ದ, ಕಾಲಮಿತಿಯಲ್ಲಿ ನಮ್ಮ ನೀರನ್ನು ನಾವು ಬಳಸ್ಕೋಬೇಕು ಬಚಾವತ್ ಅವಾರ್ಡ್ ಪ್ರಕಾರ. ಮುಖ್ಯಮಂತ್ರಿ ಆದರೂ ಹಣದ ಕೊರತೆ, ಹಣ ಇಲ್ಲ. ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೀರಾವರಿ ಬಾಂಡ್ಗಳನ್ನು ಎತ್ತಿದರು ದೇವೇಗೌಡರು. ನಮ್ಮ ಸಮಾಜದ ಒಬ್ಬ ನಿಷ್ಠಾವಂತ ಅಧಿಕಾರಿ ಜಾಮದಾರ್ ಅವರು, ಜಾಮದಾರ್ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಕಾಲುವೆಗಳಿಗೆ ಬೇಕಾದ ಜಾಗವನ್ನು ಅವರೇ ಖರೀದಿ ಮಾಡಿಸಬೇಕು, ಕಾಲುವೆಗಳನ್ನು ಮಾಡಬೇಕು, ನೀರನ್ನು ಬಳಸಬೇಕು. ಅದನ್ನು ಮಾಡುವುದರ ಮೂಲಕ ನಮ್ಮ ಭಾಗದ ನೀರನ್ನು, ಡ್ಯಾಮ್ ಕಟ್ಟಿದ್ವಿ, ಕಾಲುವೆಗಳಿಲ್ಲ, ನೀರು ಬಳಸೋಕ್ಕಾಗಲಿಲ್ಲ. ಅದನ್ನು ಬಳಸದೆ ಹೋಗಿದ್ರೆ ನಮ್ಮ ನೀರು ಹೋಗ್ತಿದ್ವು. ಅದನ್ನು ಉಳಿಸಿದ ಭಗೀರಥ ದೇವೇಗೌಡರು. ದೇವೇಗೌಡರು ಎಷ್ಟು ಮುಂದಾಲೋಚನೆಯನ್ನು ಇಟ್ಟು ಮಾಡ್ತಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಹೇಳ್ಬೋದು. ಸಮಯದ ಅಭಾವ ಐತಿ. ದೇವೇಗೌಡರು ಇವತ್ತಿಗೂ ನಮ್ಮ ರಾಜ್ಯಕ್ಕೆ 16,000 ಕೋಟಿ, 16ರಿಂದ 17,000 ಕೋಟಿ ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ ಅಂದರೆ ಅವರು ಮಾಡಿದ ಒಂದು ಎಕ್ಸಲರೇಟೆಡ್ ಇರಿಗೇಷನ್ ಸ್ಕೀಮನ್ನು ತಂದರು. ಅದರಿಂದ ಎಲ್ಲ ರಾಜ್ಯಗಳಿಗೆ ಇವತ್ತು 15,000-16,000 ಕೋಟಿ ಬರ್ತದೆ ನೀರಾವರಿಗೆ ಹಣ. ಅಷ್ಟರ ಮುಂಜೋಚಲೆ ಅಂತ. ಅದಲ್ಲದೆ ನೋಡಿ, ನಾನು ದೇವೇಗೌಡರ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ. ಕುಮಾರಣ್ಣನ ಕಾರ್ಯಕ್ರಮಗಳು, ಅವರು ಮಾಡಿದ ಕಾರ್ಯಕ್ರಮಗಳು, ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ. ಮೊದಲ ಬಾರಿಗೆ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಅಧಿಕಾರವನ್ನು ಹಳ್ಳಿಗೆ ಹೋಗಿ ಬಡವರ ಮನೆಯಲ್ಲಿ, ದೀನದಲಿತರ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ, ಒಬ್ಬ ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣನವರು. ಅಂಥ ಕಾರ್ಯಕ್ರಮ. ಭಾಳ ಮಂದಿ ಹೇಳಿದ್ರು, ಅಲ್ಲಿ ಹೋಗಿ ಮಲಗಿದ್ರೆ ಏನಾಯಿತು, ಏನು ಮಾಡ್ದಂಗಾಯ್ತು, ಉದ್ಧಾರ ಆದ್ರ? ನೋಡಿ, ಇವತ್ತು ನಿಮ್ಮೂರಲ್ಲಿ CC ರಸ್ತೆಗಳೇನು ಕಾಣ್ತಾವಲ್ಲ, ಯಾವಾಗ ಪ್ರಾರಂಭ ಅದು? ಆತ ಹಳ್ಳಿಗೆ ಹೋಗಿ ಗ್ರಾಮ ವಾಸ್ತವ್ಯ ಮಾಡಿದ ಮೇಲೆ ಹಳ್ಳಿಯ ಪರಿಸ್ಥಿತಿಯನ್ನು ನೋಡಿ ಸುವರ್ಣ ಗ್ರಾಮದ ಯೋಜನೆಯನ್ನು ತಂದ. ಆ ಸುವರ್ಣ ಗ್ರಾಮದ ಯೋಜನೆಯನ್ನು ಗುಲ್ಬರ್ಗಾದಲ್ಲಿ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಮರು ಉದ್ಘಾಟನೆ ಮಾಡಿ ಮೆಚ್ಚಿ ಹೋದರು. ಅದಾದ ಮೇಲೆ ಇವತ್ತು ಮುಂದುವರೆದ ಕಾರ್ಯಕ್ರಮದಲ್ಲಿ ಎಲ್ಲ ಊರುಗಳಲ್ಲಿ CC ರಸ್ತೆಗಳನ್ನು ಕಾಣ್ತಾ ಇದ್ದೇವೆ, ಚರಂಡಿಗಳನ್ನು ಕಾಣ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಮಹಾನುಭಾವರು, ದೊಡ್ಡ ದೊಡ್ಡ ಸರ್ಕಾರಗಳನ್ನು ನಡೆಸಿದವರು ನೋಡಲಿಲ್ಲ ಹಳ್ಳಿ ಕಡೆ ತಿರುಗಿ. ಗಾಂಧಿ ಹೇಳಿ ಹೋದ, ಆದರೆ ಇವರು ಅದನ್ನು ಕಿವಾಗ ಹಾಕಲಿಲ್ಲ. ಹಳ್ಳಿಯ ಅಭಿವೃದ್ಧಿ ಆದಾಗ ದೇಶ ಮುಂದುವರಿತದೆ ಅಂತ. ಇವತ್ತು ಅದನ್ನು ಪೂರೈಸುವಂಥ ಕೆಲಸ ಕುಮಾರಣ್ಣ. ದೇಶದ ಇತಿಹಾಸದಲ್ಲಿ ಎಲ್ಲ ಬ್ಯಾಂಕ್ಗಳು, ಅದು ಸಹಕಾರಿ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕ್ ಇದ್ರೂ ಒಂದು ಸಾರಿ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ವಿ. ಬಹುಮತದ ಸರ್ಕಾರ ಬರಲಿಲ್ಲ. ಕುಮಾರಣ್ಣನ ನಾವ್ಯಾರೂ ಮುಖ್ಯಮಂತ್ರಿ ಮಾಡಿಲ್ಲ, ಕುಮಾರಣ್ಣನ ದೇವರು ಮಾಡಿದ ಮುಖ್ಯಮಂತ್ರಿ 2 ಸಲ ಆದರೂ. ದೇವರೇ ಮುಖ್ಯಮಂತ್ರಿಯನ್ನು ಮಾಡಿದ.
ಬಹುಮತದ ಮುಖ್ಯಮಂತ್ರಿ ಅಲ್ಲ. ಆದರೂ ನಾನು ಮಾಡಬೇಕು ಅಂತಕ್ಕಂಥ ಛಲ. ನಾನು ಮಂತ್ರಿ ಅವ್ರ ಜೊತೆ ಅವತ್ತು ಕ್ಯಾಬಿನೆಟ್ನಲ್ಲಿ ನಮ್ಮ ಸಚಿವರ ಜೊತೆ ನಮ್ಮ ಕೂಡ ಕರೆದು ಮಾತನಾಡ್ದ. ಏನು ಮಾಡೋದು, ಮಾತು ಕೊಟ್ಟಿದ್ದೀವಿ, ಮಾಡಲಿಲ್ಲ ಅಂದರೆ ಜನ ಹೆಂಗೆ ನಂಬ್ತಾರೆ, ಆ ಕಡೆ ಅವ್ರ ಒತ್ತಡ, ನಮ್ಮ ಎಲ್ಲ ಭಾಗ್ಯಗಳು ಹಂಗೆ ಇರಬೇಕು. ಕಾಂಗ್ರೆಸ್ನು ಈಗ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಭಾಗ್ಯಗಳು ಮಾಡಿದ್ರು, ಆ ಎಲ್ಲ ಭಾಗ್ಯಗಳಲ್ಲಿ ಒಂದು ನಿಲ್ಲಬಾರದು ಅಂತಾರೆ ಅವರು. ಅವನು ಯಾವನೂ ನಿಲ್ಲಿಸಬಾರ್ದು ಅಂದರೆ ಅವ್ರ ಉದ್ದೇಶ ಈತ ಸಾಲ ಮನ್ನಾ ಮಾಡಬಾರದು ಅಂತ. ಆ ಉದ್ದೇಶದಿಂದನೇ ಅದನ್ನು ತಂದಿಟ್ಟರು. ಆದರೂ ಕೂಡ ನಾವು ಹೇಳಿದ್ವಿ, ಆಯ್ತು ಬಿಡೋಣ, ಮಂದಿಗೆ ಹೇಳೋಣ, ಬಹುಮತದ ಸರ್ಕಾರ ಬಂದರೆ ಮಾಡ್ತೀವಿ ಅಂದಿದ್ವಿ. ಈಗಿಲ್ಲ ನಮ್ಮದು ಬಹುಮತದ ಸರ್ಕಾರ. ಆದರೂ ಅವರಿಗೆ ಎಲ್ಲೋ ಒಂದು ಅಳುಕು, ನಾನು ಮಾತು ಕೊಟ್ಟಿದ್ದೀನಿ, ನಾನು ಭ್ರಷ್ಟನಾಗ್ತೀನಿ ಅಂತ. ಇತಿಹಾಸದಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಕುಮಾರಣ್ಣ. ಎಷ್ಟು ಕಾರ್ಯಕ್ರಮಗಳನ್ನು ಹೇಳ್ಬೋದು ನಾವು, ಕುಮಾರಣ್ಣನ ಕಾರ್ಯಕ್ರಮಗಳು. ಕುಮಾರಣ್ಣ ಈಗ ನೀವು ಹೇಳ್ತೀರಿ ಸಂಪೂರ್ಣ ನೀರಾವರಿ, ಈಗ ಅವ್ರು ಮಾತಾಡ್ತಾರೆ ಸಂಪೂರ್ಣ ನೀರಾವರಿ. ಮೊನ್ನೆ ಬಂದು 4,000 ಕೋಟಿ 5,000 ಕೋಟಿ ಏನೇನೋ ಹೇಳಿ ಹೋಗ್ಯಾರ. ಎದಕ್ಕೆ ಹೇಳಿ ಹೋಗ್ಯಾರ ಅಂತ ನಮಗೂ ಗೊತ್ತೈತಿ. ಯಾಕಂದ್ರೆ ಅವ್ರು MLAರಿಗೆ ರೊಕ್ಕ ಕೊಟ್ಟಿಲ್ಲ ಅಂತ ಒಬ್ಬೊಬ್ಬರು ಗುದ್ದಾಡಕತ್ತಾರೆ. ಈಗ ಬಂದು 4,000 ಕೋಟಿ 5,000 ಕೋಟಿ ಅವು ಬಂದಾಗ ಕರೆವು ಪೇಪರ್ನಾಗ ಅದಾವು, ಅವು ಬರಲಿಲ್ಲ, ಇವ್ರನ್ನಾಗಲಿಲ್ಲ. ಈ ಪರಿಸ್ಥಿತಿಗೆ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಇಲ್ಲಿ ಬಂದು ಅಷ್ಟು ಕೋಟಿ ಇಷ್ಟು ಕೋಟಿ ಅದನ್ನು ಮಾಡ್ತೀವಿ, ಸಂಪೂರ್ಣ ನೀರಾವರಿ ಮಾಡ್ತೀವಿ. ಸಂಪೂರ್ಣ ನೀರಾವರಿ ಮಾಡೋ ಯೋಗ್ಯತೆಯೇ ಇಲ್ಲಿವರಿಗೆ. ಇದ್ದ ನೀರಾವರಿಗಳನ್ನು ಸರಿಯಾಗಿ ಮಾಡಿದರೆ ಸಾಕಾಗೈತೆ. ಹೊಸ ನೀರಾವರಿ ಎಲ್ಲಿ ಮಾಡ್ತಾರೆ? ಮತ್ತೆ ಹೊಸ ನೀರಾವರಿ ಆಗಬೇಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಣ್ಣ ಆದಾಗ ಮಾತ್ರ. ಆಮೇಲೆ ಪಾಟೀಲ್ರೇ ಓ ಗೌಡ್ರೆ, ಧೈರ್ಯಗೆಡಬೇಡ, ಸೋಲೇ ಗೆಲುವಿನ ನಾಂದಿ. ಸೋತೋರೆಲ್ಲ ಗೆದ್ದೀವಿ, ಕಾಲ ಬರ್ತೈತೆ. ಪಂಚಪ್ಪ ಹೇಳ್ಯಾನ ವಿಟಮಿನ್ ಎಮ್ ಅಂತ. ಬರೇ ವಿಟಮಿನ್ ಎಮ್ ನಡೆಯಂಗಿಲ್ಲೋ ಪಂಚಪ್ಪಣ್ಣ. ಕಾಲ ಬಂದರೆ ಜನನೇ ರೊಕ್ಕ ಕೊಟ್ಟು ಓಟ್ ಹಾಕಿದ್ದು ಉದಾಹರಣೆ ಐತೆ ನಮ್ಮ ತಲ್ಲಿ. ಇಲ್ಲೇ ಕುಂತಾನ ಹನುಮಂತಪ್ಪಣ್ಣ. ದೇವದುರ್ಗದಾಗ ನಮ್ಮ ಕರಿಯಮ್ಮನ್ನ ಗೆದಿಸಿದ್ದು ಮನ್ಯಾಗ ಉಡಿ ತುಂಬಿ ರೊಕ್ಕ ಕೊಟ್ಟು ಎಷ್ಟು ಹೋಟ್ಲಿಗೆ ಗೆದ್ಲಣ್ಣ? 10-15-20 ಸಾವಿರ ಹೋಟ್ಲಿಗೆ ಗೆದ್ಲು. ಜನ ಈಗ ಬೇಸರಿಟ್ಟು ಹೋಗಿತ್ತು. ಸರ್ಕಾರ ಯಾವಾಗ ಓದಿತೋ, ಯಾವಾಗ ಎಲೆಕ್ಷನ್ ಬಂದಾವು, ಯಾವಾಗ ಇವ್ರ ಮನೆಗೆ ಕಳಿಸೇನೋ. ಬರೀ ನೀವಷ್ಟ ಅಲ್ಲ, ಈ ಅಧಿಕಾರಿಗಳೇ ಸೋಲಿಸ್ಬಿಡ್ತಾರೆ ಈ ಸರ್ಕಾರನ. ಅವು ಅಧಿಕಾರಿಗಳು ಏನವು 6 ತಿಂಗಳು ಒಂದಕ್ಕೂ ಕೆಲಸ ಮಾಡಕ್ಕೆ ಬಿಡೋವಲ್ರು. ಇವತ್ತು ನೋಡಿದೆ ಆಗಲೇ ಒಂದು 20 ಮಂದಿ 30 ಮಂದಿ ಪೊಲೀಸ್ ಆಫೀಸರ್ಸ್ ಆಗಲೇ ಟ್ರಾನ್ಸ್ಫರ್. ಆ ಟ್ರಾನ್ಸ್ಫರ್ನಾಗೆ ಇವ್ರಿಗಿರೋದು ದುಡ್ಡು. ಅವ್ರನ್ನೂ ಬಿಡೋವಲ್ರು, ಸುಲ್ಕನ್ ತಿಂತಾರ. ಹಂಗಾಗಿ ಈ ಅಧಿಕಾರಿಗಳು ಅವ್ರ ಮಾತು ಕೇಳೋದೇ ಅಲ್ಲ. ಮತ್ತು ರೊಕ್ಕ ಕೊಟ್ಟು ಬಂದಾರ, ಅವ್ರು ಏನು ಮಾಡಂದಿ? ಎಲ್ಲನೂ ದುಡ್ಕೋಬೇಕಲ್ಲ. ಇದು ಸರ್ಕಾರ. ಇಂಥ ಸರ್ಕಾರ ಯಾವಾಗ ಓದಿತು ಅಂತ ಜನ ಕಾಯ್ತಾ ಇದ್ದಾರೆ. ತಾಳ್ಮೆಯಿಂದ ಪಕ್ಷ ಕಟ್ಟೋಣ, ನಿನಗೂ ಒಳ್ಳೆ ಕಾಲ ಬರ್ತದೆ. ಎಲ್ಲರ ಜೊತೆ ವಿಧಾನಸೌಧದಲ್ಲಿ ನೀನು ನಾವು ಎಲ್ಲರೂ ಹೋಗೋ ಕಾಲ ಬರ್ತದೆ. ನೀನು ಅಲ್ಲಿ ಹಾಗೆ ಆಗ್ತೀ. ನೀನು ಆತ್ಮವಿಶ್ವಾಸದಿಂದ ಜನರ ಜೊತೆ ಇದ್ದಿ. ಜನ ನೀವು ಇವತ್ತ ನಿಮ್ಮ ಹುರುಪನ್ನು ನೋಡಿದರೆ ಖಂಡಿತ 28ಕ್ಕೆ ಪಾಟೀಲರು MLA ಆಗೋದು ಶತಸಿದ್ಧ. ಅವ್ರು ಹಾಗೇ ಆಗ್ತಾರೆ. ಅವರನ್ನು ವಿಧಾನಸೌಧಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ನಿಮ್ಮ ಆಶೀರ್ವಾದ ಇನ್ನೂ 2 ವರ್ಷ 3 ಅದರ ಹೇಳಕ್ಕೆ ಬರೋದಿಲ್ಲ. ಇನ್ನು 3 ವರ್ಷ ಈ ಸರ್ಕಾರ ಇರ್ತೈತೋ ಇಲ್ಲೋ, ಏನೇನಾಗ್ತೈತೋ ಏನೋ. ಮುಂಜೆ ನಾನೊಬ್ಬತ ನೀನೊಬ್ಬತ, ಆತ ಮುಖ್ಯಮಂತ್ರಿ ಈತ, ಏನೇನಾಗ್ತಾವೋ ಗೊತ್ತಿಲ್ಲ. ಆದರೆ ಯಾವಾಗಾರ ಬರಲಿ, ಬಂದರೆ ಚುನಾವಣೆಗೆ ನಾವು ತಯಾರಿದ್ದೀವಿ, ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪಕ್ಷವನ್ನು ಕಟ್ಟೋಣ, ಉಳಿಸೋಣ, ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ, ವೇದಿಕೆಯ ಮೇಲಿರುವ ಎಲ್ಲರಿಗೂ, ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ,
ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.